Please check this. Hi. In last class, I think we discussed. We discussed isomerism. Now, I will go to the next topic. I think we discussed structural isomerism, and in isomerism, we people already knows that there are two types. One is structural, and another one is stereo. But in your syllabus, you have only structural isomerism. Now I am just giving the information regarding stereoisomerism. Stereoisomerism ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. Stereoisomerism. So stereoisomerism andre structural means they have same molecular formula but different structure. But stereo means same molecular formula and structure is also same. Structure also same, but the difference is the spatial arrangement of atoms are different. ಅಂದರೆ ಹೆಂಗೆ ಸರ್ ಅಂದರೆ ಒಂದು ಎಕ್ಸಾಂಪಲ್ ತೊಗೋಣ, ಸುಮ್ಮನೆ ಒಂದು ಕಾಮನ್ ಯಾವುದೇ ಒಂದು ಎಕ್ಸಾಂಪಲ್ ತೊಗೊತೀನಿ. ಇಲ್ಲಿ ಯಾವುದೋ ಒಂದು ಕಾರ್ಬನ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ಎ ಅನ್ನೋ ಆಟಮ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ಬಿ ನ ಆಟಮ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ಸಿ ನ ಆಟಮ್ ಇದೆ ಅಂದ್ಕೊಳ್ಳಿ, ಅಥವಾ this is C, this is D. C idea E. Okay, this is one type. Another type, this is carbon, this is A, and this is B, and this is D, and this is E. Look at these two. What is the molecular formula? Same molecular formula is A B C D E. A B C D E. ಇಲ್ಲೂ molecular formula ಏನು? A ಅನ್ನೋದು ಒಂದು ಆಟಮ್ ಇದೆ, B ಅನ್ನೋದು ಒಂದು ಆಟಮ್ ಇದೆ, C ಅನ್ನೋದು ಒಂದು ಆಟಮ್ ಇದೆ, D ಅನ್ನೋದು ಒಂದು ಆಟಮ್ ಇದೆ, E ಅನ್ನೋದು ಒಂದು ಆಟಮ್ ಇದೆ. Then molecular formula of both the compounds are same. I am taking general example. ಈ ಥರದ್ದು ಯಾವುದೇ ಕಾಂಪೌಂಡ್ ಇಲ್ಲ, ಜಸ್ಟ್ ಐ ಆಮ್ ಕನ್ಸಿಡರಿಂಗ್ ಜನರಲ್ ಎಕ್ಸಾಂಪಲ್. ಎ ಬಿ ಸಿ ಡಿ ಅನ್ನೋದೊಂದು ಕಾಂಪೌಂಡ್, ಇಲ್ಲೂ ಎ ಬಿ ಸಿ ಡಿ ಅನ್ನೋದೇ ಕಾಂಪೌಂಡ್. ದೆನ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೇಮ್. ಲುಕ್ ಅಟ್ ದ ಸ್ಟ್ರಕ್ಚರ್ಸ್, ಎರಡರದ್ದು ಸ್ಟ್ರಕ್ಚರು ಸೇಮು. ಸೊ ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್? ದ ಡಿಫ್ರೆನ್ಸ್ ಈಸ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಇಲ್ಲಿ ನೋಡಿ, ಇ ಅನ್ನೋದು ಈ ಥರ ಡ್ಯಾಶ್ ವೆಡ್ಜ್ ಅಂದರೆ ಆಲ್ರೆಡಿ ನಾನು ಹೇಳಿದ್ದೆ ಪ್ಲೇನಿಂದ ಹಿಂದೆ ಇದೆ ಅಂತ. ಅಂದರೆ ಇಲ್ಲಿ ಸಿ ಅನ್ನೋದಿದೆ ಅಂತಂದರೆ ಇ ಅನ್ನೋದು ಇಲ್ಲಿರುತ್ತೆ ಹಿಂದ್ಗಡೆ ಹಿಂಗೆ ಹಿಂಗೆ. ಡಿ ಅನ್ನೋದು ನೋಡಿ ಸಾಲಿಡ್ ವೆಡ್ಜ್, ದಿಸ್ ಇಸ್ ಕಾಲ್ಡ್ ಸಾಲಿಡ್ ವೆಡ್ಜ್. ಈ ಸಾಲಿಡ್ ವೆಡ್ಜ್ ಅಂದರೆ ನಾವು ಮುಂದೆ ಇದೆ ಅಂತ. ದಿಸ್ ಈಸ್ ಸಿ, ಎ ಇಲ್ಲಿದೆ, ಬಿ ಇಲ್ಲಿದೆ, ಡಿ ಇಲ್ಲಿದೆ, ಇ ಇಲ್ಲಿದೆ ಇದರಲ್ಲಿ. ಅದೇ ಇಲ್ಲಿ ಬಂದರೆ ಎ ಇಲ್ಲಿದೆ, ದಿಸ್ ಈಸ್ ಸಿ, ಎ ಇಲ್ಲಿದೆ, ಬಿ ಇಲ್ಲಿದೆ, ಇ ಮುಂದೆ ಇದೆ, ಡಿ ಹಿಂದೆ ನೋಡಿ, ಇಲ್ಲಿ ಡಿ ಹಿಂದೆ ಇದೆ, ಇ ಮುಂದೆ ಇದೆ, ಇಲ್ಲಿ ಇ ಮುಂದೆ ಇದೆ, ಡಿ ಹಿಂದೆ ಇದೆ. ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮು, ಸ್ಟ್ರಕ್ಚರು ಸೇಮು, ಬಟ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಡಿಫ್ರೆಂಟ್ ಇದೆ. ಅಂದರೆ ಇದರಲ್ಲಿ ಹಿಂದೆ ಇರೋದು ಇದರಲ್ಲಿ ಮುಂದೆ ಇದೆ, ಇದರಲ್ಲಿ ಮುಂದೆ ಇರ್ತಕ್ಕಂಥ ಇದರಲ್ಲಿ ಹಿಂದೆ ಇದೆ. ಆ್ಯಂಡ್ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಇಂಥ ಮಾಲಿಕ್ಯೂಲ್ಸ್ನ ಸ್ಟೀರಿಯೋ ಐಸೋಮರ್ಸ್ ಅಂತಾರೆ. ಐ ಮೀನ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರ್, ಬಟ್ ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್, ಅಂದರೆ ಸ್ಪೇಸಲ್ಲಿ ಅರೇಂಜ್ ಆಗಿರ್ತಕ್ಕಂಥದ್ದು ಅಂತ. ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂದರೆ ಸ್ಪೇಸಲ್ಲಿ ನೋಡಿ ಇದರಲ್ಲಿ ಹಿಂದೆ ಮುಂದೆ ಆಗಿದ್ದಾವೆ ಅಂತ ಸ್ಪೇಷಿಯಲ್ ಡಿಫ್ರೆನ್ಸ್ ಇದ್ದರೆ ಅವಾಗ ಅಂಥದ್ದೇನಂದರೆ ಸ್ಟೀರಿಯೋ ಐಸೋಮರ್ಸ್ ಅಂತಾರೆ. ಆ್ಯಂಡ್ ದ ಮೆಕ್ಯಾನಿಸಮ್ ಇಸ್ ಕಾಲ್ಡ್, ದ ಫೆನಾಮಿನನ್ ಇಸ್ ಕಾಲ್ಡ್ ಸ್ಟೀರಿಯೋ ಐಸೋಮೆರಿಸಮ್. ಇದು ಮುಂದೆ ಬರುತ್ತೆ, ಸೆಕೆಂಡ್ ಇಯರಲ್ಲಿ ನೋಡೋಣ. Then fundamental concepts. Fundamental concepts in organic, fundamental concepts in organic reaction mechanism. If you come to fundamental concepts in organic reaction mechanism, I think if there is a reaction is taking place,
if the reaction is taking place, then the old bonds become broken and new bonds are formed. ಅರ್ಥ ಆಗ್ತಾ ಇದೆ. ಒಂದು ರಿಯಾಕ್ಷನ್ ನಡಿಬೇಕು ಅಂತಂದರೆ ಹಳೆ ಬಾಂಡ್ಸ್ಗಳು ಬ್ರೇಕ್ ಆಗಬೇಕು, ಹೊಸ ಬಾಂಡ್ಸ್ಗಳು ಫಾರ್ಮ್ ಆಗಬೇಕು. ಆರ್ಗ್ಯಾನಿಕ್ ನಾನೇನೇನು ಆರ್ಗ್ಯಾನಿಕಲ್ಲಿ ಹೇಳ್ತಾ ಇದ್ದೀನಿ, ಹಳೆ ಕೋಲೆಂಟ್ ಬಾಂಡ್ಸ್. ಇಲ್ಲಿ ಆರ್ಗ್ಯಾನಿಕ್ ಮೀನ್ಸ್ ದರ್ ಇಸ್ ನಥಿಂಗ್ ಬಟ್ ಕೋಲೆಂಟ್ ಬಾಂಡ್ಸ್. ಕೋಲೆಂಟ್ ಹಳೆ ಓಲ್ಡ್ ನಾವು ತಗೊಂಡಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಏನೇನು ಬಾಂಡ್ಸ್ ಇರ್ತವೆ ಆ ಬಾಂಡ್ಸ್ಗಳು ಬ್ರೇಕ್ ಆಗಬೇಕು. ಆಮೇಲೆ ಹೊಸ ಹೊಸ ಬಾಂಡ್ಸ್ಗಳು ಫಾರ್ಮ್ ಆಗಿ ಹೊಸ ಹೊಸ ಕಾಂಪೌಂಡ್ಗಳು ಈ ಕಡೆ ಬರ್ತದೆ. ಅಂದರೆ In organic reactions, the old bonds are the covalent bonds present in substrate. Substrate means reactant ನಾವು ತಗೊಂಡಿರ್ತದ್ದು. Substrate molecules should break and they should form new bonds to give a product. ಹೊಸ ಪ್ರಾಡಕ್ಟ್ಗಳನ್ನ ಕೊಡಬೇಕು ಅಂದರೆ ಹಳೆ ಬಾಂಡ್ಸ್ಗಳು ಬ್ರೇಕ್ ಆಗಿ ಹೊಸ ಬಾಂಡ್ಸ್ಗಳನ್ನ ಫಾರ್ಮ್ ಆಗಬೇಕು. ಆವಾಗ ನಮಗೆ ಬರ್ತಕ್ಕಂಥ ಕಾಂಪೌಂಡ್ಸ್ ಏನಿರುತ್ತೆ ಅವನ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇವಾಗ ಇಲ್ಲಿ ನಮಗೆ ಬಾಂಡ್ಸ್ ಬ್ರೇಕ್ ಆಗಬೇಕಾದ್ರೆ ದರ್ ಆರ್ ಟೂ ಟೈಪ್ಸ್. ಎರಡು ರೀತಿ ಬಾಂಡ್ ಬ್ರೇಕ್ ಆಗುತ್ತೆ. ಒಂದು ಮೊದಲನೇ ತಗೊಬಿಡೋಣ. ಒಂದು ಫಸ್ಟ್ನೇದು ಹೋಮೋಲಿಟಿಕ್ ಕ್ಲೀವೇಜ್. ಅಂದರೆ ಬಾಂಡ್ ಬ್ರೇಕ್ ಆಗೋದು ನಾನು ಹೇಳ್ತಾ ಇದ್ದೀನಿ, ಪ್ರಾಡಕ್ಟ್ ಬರಬೇಕು ಅಂದರೆ ರಿಯಾಕ್ಟೆಂಟ್ಸ್ದು ಬಾಂಡ್ಸ್ಗಳು ಬ್ರೇಕ್ ಆಗಬೇಕು. ಆ ಬ್ರೇಕ್ ಆಗೋದು ಎರಡು ರೀತಿ ಆಗುತ್ತೆ. ಒಂದು ಹೋಮೋಲಿಟಿಕ್ ಕ್ಲೀವೇಜ್ ಅಂತ ಕರೀತಾರೆ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಹೋಮೋಲಿಟಿಕ್ ಫ್ಯೂಷನ್. ಹೋಮೋಲಿಟಿಕ್ ಫ್ಯೂಷನ್. ಸರ್ ಹೋಮೋಲಿಟಿಕ್ ಕ್ಲೀವೇಜ್ ಅಂದರೆ ಏನು ಸರ್? ಆರ್ ಹೋಮೋಲಿಟಿಕ್ ಫ್ಯೂಷನ್ ಅಂದ್ರೇನು? ಐ ವಿಲ್ ಕನ್ಸಿಡರ್ ಅನ್ ಎಕ್ಸಾಂಪಲ್. Cl2 ಅನ್ನೋದೊಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ. ಐ ಮೀನ್ ಕ್ಲೋರಿನ್ ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ. ಆ್ಯಂಡ್ ನೌ ಐ ಆಮ್ ಎಕ್ಸ್ಪೋಸಿಂಗ್ ದಿಸ್ ಟು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. H ಮೀನ್ಸ್ ಸನ್ಲೈಟ್. ಇಲ್ಲಿ ಸನ್ಲೈಟ್ಗೆ ಈ ಕ್ಲೋರಿನ್ ಮಾಲಿಕ್ಯೂಲ್ನ ಎಕ್ಸ್ಪೋಸ್ ಮಾಡಿದಾಗ ಆ್ಯಂಡ್ ದರ್ ಇಸ್ ಅ ಬಾಂಡ್ ಹಿಯರ್. ಆ್ಯಂಡ್ ದಿಸ್ ಬಾಂಡ್ ಕಂಟೈನ್ಸ್ 2 ಎಲೆಕ್ಟ್ರಾನ್. ಒಂದು ಬಾಂಡ್ ಆದಮೇಲೆ 2 ಎಲೆಕ್ಟ್ರಾನ್ ಇರುತ್ತೆ. ಒಂದು ಇಲ್ಲಿದೆ, ಒಂದು ಇಲ್ಲಿದೆ. ಎರಡು ಆಟಮ್ಗಳ ಮಧ್ಯೆ ಒಂದು ಬಾಂಡ್ ಫಾರ್ಮ್ ಆಗಬೇಕು ಅಂತಂದರೆ 2 ಎಲೆಕ್ಟ್ರಾನ್ ಬೇಕು. 2 ಎಲೆಕ್ಟ್ರಾನ್ ಇದೆ. ಈಗ ನಾನೇನಾದ್ರು ಸನ್ಲೈಟಿಗೆ ಇದನ್ನು ಎಕ್ಸ್ಪೋಸ್ ಮಾಡಿದಾಗ ಇವಾಗ ಇದು ಬಾಂಡ್ ಸೆಂಟ್ರಿಗೆ ಹಿಂಗೆ ಬ್ರೇಕ್ ಆಗುತ್ತೆ. ಈ ಥರ ಸೆಂಟರಿಗೆ ಬ್ರೇಕ್ ಆಯಿತು ಅಂತಂದರೆ ದೆನ್ 1 ಎಲೆಕ್ಟ್ರಾನ್ ಲೀವ್ಸ್ ವಿತ್ ದಿಸ್ ಆಟಮ್ ಆ್ಯಂಡ್ ಅನದರ್ ಎಲೆಕ್ಟ್ರಾನ್ಸ್ ಲೀವ್ಸ್ ವಿತ್ ದಿಸ್ ಆಟಮ್. ಅಂದರೆ ಈಕ್ವಲಾಗಿ 2 ಎಲೆಕ್ಟ್ರಾನ್ ಇದ್ದು 2 ಎಲೆಕ್ಟ್ರಾನ್ಗಳು ಈಕ್ವಲಾಗಿ 2 ಆಟಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಐ ಮೀನ್ ಇರ್ತಕ್ಕಂಥ 2 ಎಲೆಕ್ಟ್ರಾನಲ್ಲಿ 1 ಎಲೆಕ್ಟ್ರಾನ್ ಇದಕ್ಕೆ ಹೋಗುತ್ತೆ, 1 ಎಲೆಕ್ಟ್ರಾನ್ ಇದಕ್ಕೆ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಹೋಮೋಲಿಟಿಕ್ ಕ್ಲೀವೇಜ್. ಅಥವಾ ದಟ್ ಇಸ್ ಕಾಲ್ಡ್ ಸಿಮೆಟ್ರಿಕಲಿ ಬ್ರೇಕ್ ಆಗಬೇಕಿದು. ಸಿಮೆಟ್ರಿಕಲ್ ಬ್ರೇಕೇಜ್ ಆದಾಗ, ಸಿಮೆಟ್ರಿಕಲ್ ಮೀನ್ಸ್ ನಿಮಗೆ ಗೊತ್ತಿರುತ್ತೆ ಅಂತ, ಒಬ್ಬರಿಗೆ ಏನು ಸಿಗುತ್ತೋ ಇನ್ನೊಬ್ರಿಗೂ ಅದೇ ಸಿಗಬೇಕು. ದಟ್ ಇಸ್ ಕಾಲ್ಡ್ ಸಿಮೆಟ್ರಿಕಲ್. ಇಲ್ಲಿ ಇವಾಗ ಬಾಂಡ್ ಮಧ್ಯೆ ಕರೆಕ್ಟಾಗಿ ಬ್ರೇಕ್ ಆಗ್ತಾ ಇದೆ ಅಂದರೆ 1 ಎಲೆಕ್ಟ್ರಾನ್ ಇದಕ್ಕೆ ಸಿಗುತ್ತೆ, 1 ಎಲೆಕ್ಟ್ರಾನ್ ಇದಕ್ಕೆ ಸಿಗುತ್ತೆ. ದಟ್ ಇಸ್ ಕಾಲ್ಡ್ ಸಿಮೆಟ್ರಿಕಲ್ ಬ್ರೇಕೇಜ್ ಅಂತೀವಿ, ಅಥವಾ ಸಿಮೆಟ್ರಿಕಲ್ ಕ್ಲೀವೇಜ್. ಆ್ಯಂಡ್ ದಟ್ ಸಿಮೆಟ್ರಿಕಲ್ ಕ್ಲೀವೇಜ್ ಇಸ್ ಕಾಲ್ಡ್ ಏನಂತೀವಿ? ಹೋಮೋಲಿಟಿಕ್ ಕ್ಲೀವೇಜ್ ಅಂತೀವಿ. ಐ ಮೀನ್ when a bond between the atoms undergoes symmetrically cleavage or symmetrically breakage, then we get ಏನು ಬರುತ್ತೆ ಸರ್? ಇದರ ಹತ್ರ 1 ಎಲೆಕ್ಟ್ರಾನ್ ಅಂತಂದರೆ ಸಿ ಡಾಟ್ ಅಂತ ಕರಿತೀವಿ. ಆ ಥರದ್ದು ಇದರ ಹತ್ರ 1 ಎಲೆಕ್ಟ್ರಾನ್ ಇದೆ, ಸಿ ಡಾಟ್ ಅನ್ನೋ ಎಷ್ಟು ಬರ್ತವೆ? 2 ಬರ್ತವೆ. therefore we call that as ಸಿ ಡಾಟ್ ಟು Cl ಡಾಟ್ ಆಗ್ತವೆ ಇಲ್ಲಿ. ಆ್ಯಂಡ್ ದಟ್ ಇಸ್ ಕಾಲ್ಡ್ ಹೋಮೋಲಿಟಿಕ್ ಕ್ಲೀವೇಜ್ ಅಂತೀವಿ. ದಟ್ ಇಸ್ ಕಾಲ್ಡ್ ಸಿಮೆಟ್ರಿಕಲ್ ಕ್ಲೀವೇಜ್. ಐ ಮೀನ್ ಹೋಮೋಲಿಟಿಕ್ ಕ್ಲೀವೇಜ್ ಆರ್ ಹೋಮೋಲಿಟಿಕ್ ಫ್ಯೂಷನ್ ಅಂದರೆ when a molecule undergo symmetrical cleavage, we get a free radicals, and this process is called homolysis ಅಂತೀವಿ. ಈ ಪ್ರೋಸೆಸ್ನ ಏನಂತೀವಿ? ಹೋಮೋಲಿಸಿಸ್. ನೋಡಿ ಇವಾಗ ಈ ಬಾಂಡ್ ಬ್ರೇಕ್ ಆಗಿದೆ, ಸಿಮೆಟ್ರಿಕಲಿ ಬ್ರೇಕ್ ಆಗಿದೆ. ಸಿಮೆಟ್ರಿಕಲಿ ಬ್ರೇಕ್ ಆಗಿರೋದಕ್ಕೆ ನಮ್ಗೆ ಏನು ಬರ್ತಾ ಇದೆ? ಫ್ರೀ. ಈ ಥರ ಸಿ ಡಾಟ್ ಅಂತ ಬರ್ತಾ ಇದೆ. ಈ ಸಿ ಡಾಟ್ 1 ಎಲೆಕ್ಟ್ರಾನ್ ಇದೆ, ಅದೇನಂತೀವಿ? ಫ್ರೀ ರ್ಯಾಡಿಕಲ್ಸ್ ಅಂತೀವಿ. ಫ್ರೀ ರ್ಯಾಡಿಕಲ್ಸ್ ಈ ಥರ ಒಂದು ಯಾವುದೋ ಒಂದು ಆಟಮ್ ಹತ್ರ ಒಂದು ಸಿಂಗಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಅದನ್ನೇನಂತೀವಿ? ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಆ ಫ್ರೀ ರ್ಯಾಡಿಕಲ್ಸ್ ಬರೋದು ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ ಆರ್ ಹೋಮೋಲಿಟಿಕ್ ಫ್ಯೂಷನ್ ಆದಾಗ. ಆ್ಯಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಹೋಮೋಲಿಸಿಸ್. ಹೋಮೋಲಿಸಿಸ್ ಅಂತೀವಿ. ಐ ಮೀನ್ ಹೋಮೋಲಿಸಿಸ್ ಮೀನ್ಸ್ ದಟ್ ಇಸ್ ಎ ಸಿಮೆಟ್ರಿಕಲ್ ಬ್ರೇಕೇಜ್ ಆಫ್ ಎ ಮಾಲಿಕ್ಯೂಲ್. Symmetrical breakage of a molecule to get a free radicals is called homolysis. Symmetrical breakage ಆಗುತ್ತೆ, ನಮಗೆ ಫ್ರೀ ರ್ಯಾಡಿಕಲ್ಸ್ ಬರುತ್ತೆ. ಆ ಪ್ರೋಸೆಸ್ನ ಏನಂತೀವಿ? ಹೋಮೋಲಿಸಿಸ್ ಅಂತೀವಿ. ಅದನ್ನು ನಾವು ಹೋಮೋಲಿಟಿಕ್ ಕ್ಲೀವೇಜ್ ಆರ್ ಹೋಮೋಲಿಟಿಕ್ ಫ್ಯೂಷನ್ ಎರಡು ಒಂದೇ. ಹೋಮೋಲಿಟಿಕ್ ಕ್ಲೀವೇಜ್ ಅಂದರೂ ಅದೇ, ಹೋಮೋಲಿಟಿಕ್ ಫ್ಯೂಷನ್ ಅಂದರು ಅಂತೆ ಅದೇ. ಅಂದರೆ ಇವಾಗ ಈ ಹೋಮೋಲಿಸಿಸಲ್ಲಿ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಫ್ರೀ ರ್ಯಾಡಿಕಲ್ಸ್. ನೋಡಿ ದೀಸ್ ಆರ್ ಕಾಲ್ಡ್ ಫ್ರೀ ರ್ಯಾಡಿಕಲ್ಸ್. ಫ್ರೀ ರ್ಯಾಡಿಕಲ್ಸ್ ಅಂತಂದರೆ ವಾಟ್ ಇಸ್ ಫ್ರೀ ರ್ಯಾಡಿಕಲ್? ಫ್ರೀ ರ್ಯಾಡಿಕಲ್ ಅಂದರೆ ಏನು?
ಇಟ್ಸ್ ಎ ಆಟಮ್, ಸಿಂಗಲ್ ಆಗಿರೋ ಆಟಮ್, ಆರ್ ಇಟ್ಸ್ ಎ ಗ್ರೂಪ್ ಆಫ್ ಆಟಮ್ಸ್. ಹೆಂಗೆ ಸರ್? ಎಕ್ಸಾಂಪಲ್ ನೋಡಿ, ಇಲ್ಲಿ Cl ಅನ್ನೋದು ಒಂದು ಆಟಮ್, ಅದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ, ಅನ್ಪೇರ್ಡ್ ಎಲೆಕ್ಟ್ರಾನ್. ಫಾರ್ ಇಟ್ಸ್ ಎ ಆಟಮ್ ವಿತ್ ಎ ಅನ್ಪೇರ್ಡ್ ಎಲೆಕ್ಟ್ರಾನ್, ಆಟಮ್ ವಿತ್ ಎ ಅನ್ಪೇರ್ಡ್ ಎಲೆಕ್ಟ್ರಾನ್. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಸಿಗುತ್ತೆ, CH3 CH2 ಡಾಟ್ ಅಂತ ಬರೆದೆ ಅನ್ಕೊಳ್ಳಿ. ಇಲ್ಲಿ ಒಂದು ಆಟಮ್ ಇಲ್ಲ, ಇದು ಒಂದು ಗ್ರೂಪು, ಇಲ್ಲಿ ಒಂದು ಆಟಮ್ ಇಲ್ಲ ನೋಡಿ, 2 ಕಾರ್ಬನ್ ಇದೆ, 5 ಹೈಡ್ರೋಜನ್ ಇದೆ. ಫಾರ್ ಇದು ಸಿಂಗಲ್ ಆಟಮ್ ಅಲ್ಲ, ಗ್ರೂಪ್ ಆಫ್ ಆಟಮ್ಸ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ಸಿಂಗಲ್ ಆಟಮ್ Cl ಡಾಟ್ ಇಟ್ಸ್ ಎನ್ ಆಟಮ್ ಆ್ಯಂಡ್ ದಿಸ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಫಾರ್ ಫ್ರೀ ರ್ಯಾಡಿಕಲ್ ಅಂದರೆ these are atom or group of atoms bearing a single unpaired electron. bearing a unpaired electron, they are called free radicals. ಫ್ರೀ ರಾಡಿಕಲ್ ಅಂತಂದರೆ ಇಲ್ಲ ಆಟಮ್ ಆಗಿರ್ಬೋದು, ಇಲ್ಲ ಗ್ರೂಪ್ ಆಫ್ ಆಟಮ್ಸ್ ಆಗಿರ್ಬೋದು, ಅವುಗಳ ಹತ್ರ ಒಂದು ಎಲೆಕ್ಟ್ರಾನ್, ಸಿಂಗಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು. ಅನ್ಪೇರ್ಡ್ ಮೀನ್ಸ್ ಸಿಂಗಲ್, ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು ಅಂಥವನ್ನ ಏನಂತೀವಿ? ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಫ್ರೀ ರಾಡಿಕಲ್ಸ್ ಆರ್ ಒಬ್ಟೈನ್ಡ್ ಓನ್ಲಿ ವಿತ್ ಹೋಮೋಲಿಸಿಸ್. ಹೋಮೋಲಿಸಿಸ್ ಆದರೆ ಮಾತ್ರ ನಮಗೇನು ಬರೋದು? ಫ್ರೀ ರ್ಯಾಡಿಕಲ್ಸ್ ಬರೋದು. ಅಥವಾ ಹೋಮೋಲಿಟಿಕ್ ಕ್ಲೀವೇಜ್ ಅಥವಾ ಹೋಮೋಲಿಟಿಕ್ ಫಿಷನ್ ಅಂದರೂ ಅದೇ, ಹೋಮೋಲಿಸಿಸ್ ಅಂದರೂ ಓಕೆ. ಈ ಹೋಮೋಲಿಸಿಸ್ ಆದರೆ ಮಾತ್ರ ವಿ ಗೆಟ್ ಫ್ರೀ ರ್ಯಾಡಿಕಲ್ಸ್. ಓಕೆ, ಇಲ್ಲಿ ಇವಾಗ ಸ್ಟೆಬಿಲಿಟಿ ಮಾತಾಡೋಣ. ಯಾವುದ್ರದ್ದು? ಈ ಫ್ರೀ ರ್ಯಾಡಿಕಲ್ಸ್ ಏನಿದ್ದಾವೆ ಇವುಗಳ ಸ್ಟೆಬಿಲಿಟಿ ಮೀನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ವಿ ಆರ್ ಟೇಕಿಂಗ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್. ದಿಸ್ ಇಸ್ ಕಾಲ್ಡ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್. ವೈ ದೇ ಆರ್ ಕಾಲ್ಡ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತಂದರೆ ನೋಡಿ, ಒಂದು ಎಕ್ಸಾಂಪಲ್ ತಗೊಬಿಡ್ತೀನಿ ಈ ಕಡೆ. CH4 is an alkane. C2H6, it is also an alkane. In particular, this is methane and this is ethane. C3H8, it is also propane. Generally, they are called alkanes. Alkanes ಅಂತ ಕರಿತೀವಿ. ಇದರಿಂದ if you remove one H plus ಅಥವಾ ಒಂದು H ಅನ್ನು ರಿಮೂವ್ ಮಾಡಿದ್ರೆ we get CH3. ಇಲ್ಲಿಂದ ಒಂದು H ಅನ್ನು ತೆಗೆದಿದ್ದೀನಿ, ನಮಗೆ ಬರ್ತಕ್ಕಂಥದ್ದು CH3. ಇಲ್ಲೂ ತೆಗೆದ್ರೆ C2H5, ಇಲ್ಲೂ ತೆಗೆದ್ರೆ C3H7. Look at this, CH4, CH3. These are alkanes. If you remove one H from alkanes, then you get alkyls. ಇವನೇಂತಾರೆ ಆಲ್ಕೇನ್ಸ್ ಅಂತೀವಿ, ಇದನ್ನು ಆಲ್ಕೈಲ್ ಅಂತೀವಿ. ಆಲ್ಕೈಲ್, ಮೀಥೇನ್, ಈಥೇನ್, ಪ್ರೋಪೇನ್ನ ಜನರಲ್ಲಾಗಿ ಏನಂತೀವಿ? ಆಲ್ಕೇನ್ಸ್ ಅಂತೀವಿ. ಅದರಿಂದ ಒಂದು H ಅನ್ನು ರಿಮೂವ್ ಮಾಡಿದ್ರೆ ನೋಡಿ, ಇದರಿಂದ ಒಂದು H ರಿಮೂವ್ ಮಾಡಿದ್ವಿ, ಇದರಿಂದ ಒಂದು H ರಿಮೂವ್ ಮಾಡಿದ್ವಿ, ಇದರಿಂದ ಒಂದು H ರಿಮೂವ್ ಮಾಡಿದ್ವಿ, ದೇ ಆರ್ ಕಾಲ್ಡ್ ಆಲ್ಕೈಲ್ಸ್ ಅಂತಾರೆ. ಇಲ್ಲಿ ನಾವು ತೊಗೊಂಡಿರೋದು ಆಲ್ಕೈಲೇ ನೋಡಿ. ಈಥೇನ್ C2H6 ಇತ್ತಲ್ಲ, ಅದರಿಂದ ಒಂದು H ಅನ್ನು ತೆಗೆದಿದ್ದೀವಿ, therefore ಆಲ್ಕೈಲ್. ಹತ್ರ ಒಂದು ಸಿಂಗಲ್ ಎಲೆಕ್ಟ್ರಾನ್ ಇದೆ, therefore ದಿಸ್ ಇಸ್ ಕಾಲ್ಡ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್. This is called alkyl free radical. Then next one is this is also alkyl free radical. This is also alkyl free radical. Look at these examples. This is primary alkyl free radical and this is secondary alkyl free radical and this is tertiary alkyl free radical. Why it is called primary, secondary, tertiary means because the carbon bearing a unpaired electron is bonded to only one carbon atom. Therefore this is primary carbon. Here the carbon bearing a unpaired electron is bonded to 2 carbon atoms. Therefore it is a secondary carbon atom. Here the carbon bearing a unpaired electron is bonded to 3 carbon atoms. Therefore it is a tertiary alkyl free radical. Okay. Then look at the stability of these three. Primary free radical, secondary free radical, tertiary ಆಲ್ಕೈಲ್ ಫ್ರೀ ರ್ಯಾಡಿಕಲ್. ಈ ಮೂರು ಇವಾಗ ಸ್ಟೆಬಿಲಿಟಿ ಅಂತ ಬಂದರೆ ಸ್ಟೇಬಲ್ ಯಾವುದು, ಮೋರ್ ರಿಯಾಕ್ಟಿವ್ ಯಾವುದು ಕೇಳ್ತಾರೆ, ಕ್ವಶನ್ ಕೇಳ್ತಾರೆ ಇದ್ರ ಬಗ್ಗೆ. ಈ ಥರದ್ದೇನೋ ಕೊಟ್ಬಿಟ್ಟು ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್, ಅಥವಾ ಅರೇಂಜ್ ದೆಮ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಟೆಬಿಲಿಟಿ, ಅಥವಾ ಅರೇಂಜ್ ದೆಮ್ ದೇರ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಸ್ಟೆಬಿಲಿಟಿ, ಅರೇಂಜ್ ದೆಮ್ ಇನ್ ದ ರಿಯಾಕ್ಟಿವಿಟಿ, ಆರ್ಡರ್ ಆಫ್ ರಿಯಾಕ್ಟಿವಿಟಿ, ಆ ಥರ ಏನಾದ್ರು ಕೇಳ್ಬೋದು. ಇಲ್ಲಿ ನಾವೀಗ ಸ್ಟಡಿ ಮಾಡಬೇಕೇನಪ್ಪ ಅಂದರೆ, ಇವಾಗ ನೋಡಿ ಕಾರ್ಬನ್ ಹತ್ರ ಯಾವುದೇ ಆಟಮು ಸ್ಟೇಬಲ್ ಆಗಬೇಕು ಅಂದರೆ ಅದರ ಸುತ್ತ 8 ಎಲೆಕ್ಟ್ರಾನ್ ಬೇಕು. ಐ ಮೀನ್ ಇಟ್ ಶುಡ್ ಕಂಪ್ಲೀಟ್ ಆಕ್ಟೇಟ್ ಕಾನ್ಫಿಗರೇಷನ್ ಆರ್ ಆಕ್ಟೇಟ್ ರೂಲ್ನ ಫಾಲೋ ಮಾಡಬೇಕು. ಆಕ್ಟೇಟ್ ಕಾನ್ಫಿಗರೇಷನ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ ಇರಬೇಕು. ಕೌಂಟ್ ಮಾಡೋಣ ನೋಡಿ, ಇಲ್ಲಿ 2 ಇದೆ, 2 ಎಲೆಕ್ಟ್ರಾನ್. ಇಲ್ಲಿ 2 ಹೈಡ್ರೋಜನ್ ಹತ್ರ ಅದ್ರ ಸ್ಟ್ರಕ್ಚರ್ ಬರೆದುಬಿಡ್ತೀನಿ ನೋಡಿ, ಈ ಥರ ಇರುತ್ತೆ.
ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಈ ಕಡೆ ಕಾರ್ಬನ್ ಇದೆ, ಇಲ್ಲಿ 2 ಹೈಡ್ರೋಜನ್ ಇದೆ, 1 ಎಲೆಕ್ಟ್ರಾನ್ ಇದೆ. ನೋಡಿ, ದೇರ್ ಆರ್ ಓನ್ಲಿ 7 ಎಲೆಕ್ಟ್ರಾನ್ಸ್. 2, 4, 6, 1, 7 ಎಲೆಕ್ಟ್ರಾನ್ ಇದೆ. ಇದ್ರ ಹತ್ರನೂ ಅಷ್ಟೇ 2, 4, ಇದ್ರ ಹತ್ರ 2, 6, ಇಲ್ಲೊಂದು 7, ಇಲ್ಲೂ ಅಷ್ಟೇ 2, 4, 6, 7. ಎಲ್ಲ ಕಾರ್ಬನ್ ಹತ್ರನೂ 7 ಎಲೆಕ್ಟ್ರಾನ್ ಇದೆ. ಆ್ಯಂಡ್ ದೇ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್. ಈಗ ಎಲೆಕ್ಟ್ರಾನ್ ಬೇಕು, ಅವಕ್ಕೆ ಸ್ಟೇಬಲ್ ಆಗಬೇಕು ಅಂದರೆ ಇವು ಮೂರೂ ಸ್ಟೇಬಲ್ ಆಗಬೇಕು ಅಂದರೆ ಎಲೆಕ್ಟ್ರಾನ್ ಬೇಕು. ಬಿಕಾಸ್ ಇನ್ ಆಲ್ ದ 3 ಕೇಸಸ್ ದ ಕಾರ್ಬನ್ ಈಸ್ ಬೇರಿಂಗ್ 7 ಎಲೆಕ್ಟ್ರಾನ್ ಅರೌಂಡ್ ಇಟ್. ಅದ್ರ ಸುತ್ತ 7 ಎಲೆಕ್ಟ್ರಾನ್ ಇದೆ, ಇನ್ನೂ 1 ಎಲೆಕ್ಟ್ರಾನ್ ಬೇಕು ಸ್ಟೇಬಲ್ ಆಗೋಕ್ಕೆ. ಇರೋದ್ರಲ್ಲಿ ಮೂರಲ್ಲೂ 7 ಎಲೆಕ್ಟ್ರಾನ್ ಇರೋದು, ಆದರೂ ಅವು 3ರಲ್ಲಿ ಮೋರ್ ಸ್ಟೇಬಲ್ ಯಾವುದು ಅಂತ ನಾವೀಗ ಹೇಳಬೇಕು. ಹೆಂಗೆ ಸರ್? ಆಲ್ ಆರ್ ಅನ್ಸ್ಟೇಬಲ್ ಕಂಪೇರ್ ಟು ಅದರ್ಸ್ ಇವು ಅನ್ಸ್ಟೇಬಲ್ಲೇ. ಬಟ್ ಈಗಿರೋ 3ರಲ್ಲಿ ಸ್ಟೇಬಲ್ ಯಾರು ಅಂತ ಹೇಳೋದಾದರೆ ಇಲ್ಲಿ ನೋಡಿ, ಈ ಆಲ್ಕೈಲ್ ಗ್ರೂಪ್ಸ್ ಇರ್ತಾವಲ್ಲ ಈ ಥರದವು, ದೀಸ್ ಆಲ್ಕೈಲ್ ಗ್ರೂಪ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಥವಾ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಐ ಮೀನ್ ಎಲೆಕ್ಟ್ರಾನ್ನ ಕೊಡೋವಂಥವು. ಯಾರು ಕೇಳಿದ್ರೆ ಇವೆಲ್ಲ ಎಲೆಕ್ಟ್ರಾನ್ನ ಕೊಡೋವಂಥವು. ಇಲ್ಲಿ ನೋಡಿ, ಇದಕ್ಕೀಗ ಎಲೆಕ್ಟ್ರಾನ್ ಶಾರ್ಟೇಜ್ ಇದೆ, ಬಟ್ ಇದು ಕೊಡೋಕೆ ರೆಡಿ. ಇದನ್ನು ಸ್ವಲ್ಪ ಈಗ ಯಾರಿಗೂ ಹೊಟ್ಟೆ ಹಸಿತಾ ಇದೆ, ಇವನ ಹತ್ರ ಊಟ ಇದೆ, ಅವನು ತಿನ್ನೋದ್ರಲ್ಲಿ ಒಂದು ತುತ್ತನ್ನು ಕೊಡ್ತಾವನೆ. ಇವನಿಗೆ ಅಟ್ಲೀಸ್ಟ್ ಸ್ವಲ್ಪ ಅವಾಗ ಸಮಾಧಾನ ಆಯಿತು, ಒಂದು ತುತ್ತಿಗೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಅದೇ ಇಲ್ಲಿ ಬಂದೆ, ಇವನಿಗೆ ಹೊಟ್ಟೆ ಹಸಿತಾ ಇದೆ, 2 ತುತ್ತು ಸಿಗುತ್ತೆ, 2 ಆಳು ಕೊಡೋರಿದ್ದಾರೆ, ಇಲ್ಲೊಬ್ಬ ಕೊಡ್ತಾ ಇದ್ದಾನೆ, ಇಲ್ಲೂ ಒಬ್ಬ ಕೊಡ್ತಾ ಇದ್ದಾನೆ. ಅದೇ ಇಲ್ಲಿ ಬನ್ನಿ, ಇವ್ರಿಗೂ ಹೊಟ್ಟೆ ಹಸಿತಾ ಇದೆ, ಇಲ್ಲಿ 3 ತುತ್ತು ಸಿಗುತ್ತೆ, ಇಲ್ಲೊಬ್ಬ ಕೊಡ್ತಾನೆ, ಇಲ್ಲೂ ಒಬ್ಬ ಕೊಡ್ತಾನೆ, ಇಲ್ಲೊಬ್ಬ ಕೊಡ್ತಾನೆ ಎಲೆಕ್ಟ್ರಾನ್. ಅಂದರೆ ಇವಾಗ ಇಲ್ಲಿ ಹೊಟ್ಟೆ ಹಸಿವಿದ್ರೂ ಒಬ್ಬ ಕೊಡೋಣ ಅಷ್ಟೇ, ಇಲ್ಲಿ 2 ಕೊಡೋರು, ಇಲ್ಲಿ 3 ಜನ ಕೊಡೋರು. ಐ ಮೀನ್ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದು ಒಂದೇ, ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ 2 ಇದೆ, ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ 3 ಇದೆ. ಅಂದರೆ ಇದಕ್ಕೆ ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಥವಾ ಎಲೆಕ್ಟ್ರಾನ್ ಇಲ್ಲ, ಎಲೆಕ್ಟ್ರಾನ್ ಬೇಕು, ಇವ್ರು ಕೊಡೋಕ್ಕೆ ರೆಡಿ ಇದೆ. ಸ್ವಲ್ಪ ಸ್ಯಾಟಿಸ್ಫೈ ಮಾಡ್ತಾರೆ, ನಾನು ಕಂಪ್ಲೀಟ್ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ, ದೇ ಆರ್ ಸ್ಯಾಟಿಸ್ಫೈಯಿಂಗ್ ಟು ಸಮ್ ಎಕ್ಸ್ಟೆಂಟ್. ಇಲ್ಲಿ ಸ್ಯಾಟಿಸ್ಫೈ ಮಾಡೋರು 3 ಗ್ರೂಪ್ ಇದೆ, ಇಲ್ಲಿ ಸ್ಯಾಟಿಸ್ಫೈ ಮಾಡೋಕ್ಕೆ 2 ಗ್ರೂಪ್ ಇದೆ, ಇಲ್ಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ಒಂದೇ ಒಂದು ಗ್ರೂಪ್ ಇದೆ. ದೇರ್ಫೋರ್ ಈ 3ರಲ್ಲಿ ದಿಸ್ ಈಸ್ ಮೋರ್ ಸ್ಟೇಬಲ್ when compared to these 2 because there are 3 releasing groups, electron releasing group or 3 electron donating groups. I mean they are satisfying the ಫ್ರೀ ರ್ಯಾಡಿಕಲ್. ಇವು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಬಟ್ ಇಲ್ಲಿ ಸ್ಯಾಟಿಸ್ಫೈ ಮಾಡೋದು 2 ಇದೆ. ಇಲ್ಲಿ ಅಂದರೆ ದಿಸ್ ಈಸ್ ಮೋರ್ ಸ್ಟೇಬಲ್ ಒನ್ ಕಂಪೇರ್ ಟು ದಿಸ್ ಒನ್, ದಿಸ್ ಈಸ್ ಮೋರ್ ಸ್ಟೇಬಲ್ ಒನ್ ಕಂಪೇರ್ ಟು ದಿಸ್ ಒನ್. ದೇರ್ಫೋರ್ ಸ್ಟೆಬಿಲಿಟಿ ಅಂತ ಬಂದರೆ ಟರ್ಷರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. and there is stability. Then reactivity ಬಂದರೆ ಈಗ ಇದು ಸ್ಟೇಬಲ್ ಅನ್ನೋದಾದರೆ ಬೇಗ ರಿಯಾಕ್ಟ್ ಆಗಲ್ಲ. ಈಗ ಬೇಗ ರಿಯಾಕ್ಟ್ ಆಗೋದು ಯಾವುದು? ಇದು. Because this is less stable, therefore this is highly reactive when compared to secondary, and this is in turn highly reactive compared to tertiary. Therefore reactivity ಅಂತ ಬಂದರೆ reactivity primary is greater than secondary is greater than tertiary. Stability ಬಂದರೆ this is more stable because 3 releasing groups, ಇಲ್ಲಿ 2 releasing groups, and ಇಲ್ಲಿ ಒಂದೇ ಒಂದು releasing electron releasing group ಇದೆ. Reactivity ಅಂತ ಬಂದರೆ this is more reactive compared to secondary is more reactive than tertiary. Okay, and this is about free radicals. And this is first one, homolytic cleavage. I will give an example for another example for homolytic cleavage. Take CH3Cl exposed to sunlight, again 2 electrons, homolytic or symmetrical fusion, therefore we get CH3, ಇದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ ಪ್ಲಸ್ ಇದರ ಹತ್ರನೂ ಒಂದು ಎಲೆಕ್ಟ್ರಾನ್ ಇದೆ, Cl ಡಾಟ್. ಓಕೆ, ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್. ಇಂಥವನ್ನೇ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ ಅಂತೆ. ಸೆಕೆಂಡ್ ಒನ್ heterolytic cleavage. Heterolytic cleavage or heterolytic fission. Second one, this is first one and this is second one. ಇಲ್ಲಿ symmetrical cleavage ಆದರೆ it undergo homolysis, ಇಲ್ಲಿ they are undergo unsymmetrical cleavage ಆಗುತ್ತೆ. ಹೆಂಗೆ ಸರ್ ಅಂತ ನಾವಾದರೆ ನೋಡಿ, ಈ ಥರ ಯಾವುದೊಂದು CH3 CH2 Cl ಅಂತ ಇತ್ತು,
ದೆನ್ ಇಲ್ಲೇನಾಗುತ್ತಪ್ಪ ಅಂದರೆ ಅನ್ಸಿಮೆಟ್ರಿಕಲ್ ಕ್ಲೀವೇಜ್ ಆಗುತ್ತೆ. ಅನ್ಸಿಮೆಟ್ರಿಕಲ್ ಅಂತಂದರೆ ಬಾಂಡ್ ಇಲ್ಲಿ ಮಧ್ಯಕ್ಕೆ ಬ್ರೇಕ್ ಆದರೆ ಸಿಮೆಟ್ರಿಕಲ್. ಅನ್ಸಿಮೆಟ್ರಿಕಲ್ ಅಂದರೆ ಎರಡೂ ಎಲೆಕ್ಟ್ರಾನ್ಗಳು ಒಂದೇ ಕಡೆ ಹೋಗ್ತವೆ. ಎರಡೂ ಎಲೆಕ್ಟ್ರಾನ್ಗಳು ಒಂದೇ ಆಟಮ್ ಅಥವಾ ಒಂದೇ ಗ್ರೂಪ್ ಕಡೆಗೆ ಹೋಗ್ತವೆ, ಇನ್ನೊಂದಕ್ಕೆ ಕಂಪ್ಲೀಟ್ ಲಾಸ್ ಆಗುತ್ತೆ ಎಲೆಕ್ಟ್ರಾನ್. ಬಟ್ ಅಲ್ಲಿ ಹೋಮೋಲಿಟಿ ಕ್ಲೀವೇಜಲ್ಲಿ ಒಂದು ಆಟಮ್ ಹೋದ್ರೆ ಇನ್ನೊಂದು ಆಟಮ್ ಹೋಗ್ತಿದೆ, ಅಂದರೆ ಇಟ್ ಇಸ್ ಕಾಲ್ಡ್ ಸಿಮೆಟ್ರಿಕಲ್ ಅಂತೀವಿ. ಅನ್ಸಿಮೆಟ್ರಿಕಲ್ ಮೀನ್ಸ್ ಬೋತ್ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಟು ದ ಓನ್ಲಿ ಒನ್ ಫ್ರಾಗ್ಮೆಂಟ್ ಆ್ಯಂಡ್ ಅನದರ್ ಒನ್ ಈಸ್ ಲೂಸಸ್ ಬೋತ್ ಎಲೆಕ್ಟ್ರಾನ್ಸ್. ದಿಫೋರ್ ವಿ ಗೆಟ್ ಏನು ಬರುತ್ತೆ ಸರ್? CH3 CH2. ಈಗ ಇದ್ರ ಹತ್ರ ನೋಡಿ ಎಲೆಕ್ಟ್ರಾನ್ ಎರಡು ಇದ್ರದ್ದೊಂದು ಎಲೆಕ್ಟ್ರಾನ್ ಬಾಂಡ್ ಫಾರ್ಮೇಷನ್ಗಿತ್ತು. ಈಗ ಇದ್ರದ್ದು ಎಲೆಕ್ಟ್ರಾನ್ ಹೋಯ್ತು ಅಂತಂದರೆ ಇದಕ್ಕೆ ಎಲೆಕ್ಟ್ರಾನ್ ಲಾಸ್ ಆಯಿತು. ಬಿಫೋರ್ ಇಟ್ ಗೇನ್ಸ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇವಾಗ ಇದ್ರ ಹತ್ರ ಎರಡು ಎಲೆಕ್ಟ್ರಾನ್ ಸಿಕ್ತು, ಬಿಫೋರ್ ಇಟ್ ಗೇನ್ಸ್ ನೆಗೆಟಿವ್ ಚಾರ್ಜ್. ಅರ್ಥ ಆಗ್ತಾಯಿದೆ ಅನ್ಕೊತೀನಿ. ಎರಡು ಎಲೆಕ್ಟ್ರಾನ್ ಇದ್ರ ಹತ್ರನೇ ಹೋಗಿದ್ದಕ್ಕೆ ಇಟ್ ಗೇನ್ಸ್ ನೆಗೆಟಿವ್ ಚಾರ್ಜ್, ಇದಕ್ಕೆ ಎಲೆಕ್ಟ್ರಾನ್ ಲಾಸ್ ಆಗಿದ್ದಕ್ಕೆ ಇಟ್ ಗೇನ್ಸ್ ಪಾಸಿಟಿವ್ ಚಾರ್ಜ್. Therefore these are called carbocations, mean positive, and this is negative. I mean during heterolytic cleavage we get ions, oppositely charged species ಸಿಗುತ್ತೆ ನಮಗೆ. oppositely charged means ಒಂದು ಪ್ಲಸ್ ಚಾರ್ಜ್ ಇನ್ನೊಂದು ಮೈನಸ್ ಚಾರ್ಜ್ ಇರ್ತಕ್ಕಂಥದ್ದು. ಪ್ಲಸ್ ಮೈನಸ್ ಮೀನ್ಸ್ ಆಪೋಸಿಟ್. ನಮ್ಗೆ ಆಪೋಸಿಟ್ ಚಾರ್ಜ್ ಇರ್ತಕ್ಕಂತಹ ಫ್ರಾಗ್ಮೆಂಟ್ಸ್ ಅಥವಾ ಆಪೋಸಿಟ್ ಚಾರ್ಜ್ ಇರ್ತಕ್ಕಂಥ ಸ್ಪೀಸೀಸ್ ನಮಗೆ ಸಿಗುತ್ತೆ ಯಾವಾಗಪ್ಪ ಅಂತಂದರೆ when it undergo heterolytic cleavage. I mean this process is called heterolysis. And this process is called heterolysis or heterolysis fission. I mean when a molecule undergo unsymmetrical cleavage. When a molecule undergo unsymmetrical cleavage, I mean if both electrons transfer to only one particular fragment and another one loses both electrons, then we get oppositely charged species, and this process is called heterolysis. This process is called heterolysis. I mean during heterolysis we get an oppositely charged species. I mean we get ions. And here look at this fragment. Here carbon is bearing positive charge. Carbon ಹತ್ರ ಪಾಸಿಟಿವ್ ಚಾರ್ಜ್ ಇದೆ. therefore these are called carbocations ಅಂತಾರೆ. carbocations ಅಂದರೆ ಅದರ ಬಗ್ಗೆ ಮಾತಾಡೋಣ ಇವಾಗ. carbocations. Look at this. CH3 CH2 plus CH3 CH plus CH3 CH3 C CH3 CH3 plus. Look at these examples. Here ನೋಡಿ, carbocations means in a molecule or in a group of atoms ಅಲ್ಲಿ in a group of atoms, if carbon bears a positive charge, carbon ಹತ್ರ ಪಾಸಿಟಿವ್ ಚಾರ್ಜ್ ಇದ್ದರೆ then that is called carbocation. ಒಂದು ಗ್ರೂಪ್ ಆಫ್ ಆಟಮ್ಸ್ ಅಲ್ಲಿ ಕಾರ್ಬನ್ ಹತ್ರ ಏನಾದರೂ ಪಾಸಿಟಿವ್ ಚಾರ್ಜ್ ಇದ್ದರೆ ಅವಾಗ ಆ ಗ್ರೂಪ್ನ ಏನಂತಾರಪ್ಪ ಅಂದರೆ ಕಾರ್ಬೋಕ್ಯಾಟಯನ್ ಅಂತಾರೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಗ್ರೂಪ್ ಆಫ್ ಆಟಮ್ಸ್ ಇದೆ, ಎಷ್ಟೊಂದು ಆಟಮ್ಸ್ ಇದೆ, ಅಲ್ಲಿ ಕಾರ್ಬನ್ ಮೇಲೆ ಇದೆ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೂ ಅಷ್ಟೇ ಎಷ್ಟೊಂದು ಆಟಮ್ಸ್ ಇದೆ, ಅಲ್ಲೂ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೂ ಅಷ್ಟೇ ಎಷ್ಟೊಂದು ಆಟಮ್ಸ್ ಇದೆ, ಅದರ ಮೇಲೆ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. therefore these are all called carbocations. Carbocations means in a group of atoms, if carbon bears a positive charge, then that is called carbocation. ಇಲ್ಲಿ ಈ ಕಾರ್ಬೋಕ್ಯಾಟನ್ ಸ್ಟೆಬಿಲಿಟಿ ಮಾತಾಡಬೇಕು. ಅಲ್ಲಂಗೆ ಫ್ರೀ ರ್ಯಾಡಿಕಲ್ಸ್ದು ಸ್ಟೆಬಿಲಿಟಿ ರಿಯಾಕ್ಟಿವಿಟಿ ಹೆಂಗೆ ಮಾತಾಡೋದು, ಇಲ್ಲೂ ಅಷ್ಟೇ ಕಾರ್ಬೋಕ್ಯಾಟನ್ಸ್ದು ಸ್ಟೆಬಿಲಿಟಿ ಮಾತಾಡಬೇಕು. ನೋಡಿ ಇಲ್ಲಿ ಅಗೇನ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಅರೌಂಡ್ ಕಾರ್ಬನ್? ಓನ್ಲಿ 6 ಎಲೆಕ್ಟ್ರಾನ್ಸ್. ಇಲ್ಲಿ 6 ಎಲೆಕ್ಟ್ರಾನ್ ಇರ್ತಕ್ಕಂಥದ್ದು, ಇಲ್ಲಿ 6 ಎಲೆಕ್ಟ್ರಾನು, ಇಲ್ಲೂ ಕಾರ್ಬನ್ ಸುತ್ತ 6 ಎಲೆಕ್ಟ್ರಾನು. ಹೆಂಗೆ ಸರ್ ಅಂದರೆ ಒಂದು ಸ್ಟ್ರಕ್ಚರ್ ನಾನು ಬರೋದು ತೋರಿಸ್ಬಿಡ್ತೀನಿ ನೋಡಿ. ದಿಸ್ ಈಸ್ ಕಾರ್ಬನ್, ಈ ಕಡೆ ಇರ್ತಕ್ಕಂಥ ಕಾರ್ಬನ್ನು 2 ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ನು ಪಾಸಿಟಿವ್ ಚಾರ್ಜ್ ಇದೆ. ಲುಕ್ ಅಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಕಾರ್ಬನ್ ಆಟಮ್. ಈ ಕಡೆ ಈ ಕಾರ್ಬನ್ CH3 ನೋಡಿ, ಇದರ ಸುತ್ತ ಇರೋದು 6 ಎಲೆಕ್ಟ್ರಾನು, 2 4 6, ಓನ್ಲಿ 6 ಎಲೆಕ್ಟ್ರಾನ್ಸ್. therefore again it's an electron deficient. electron deficient means ಎಲೆಕ್ಟ್ರಾನ್ ಇಲ್ದಿದ್ದು, ಎಲೆಕ್ಟ್ರಾನ್ ಶಾರ್ಟೇಜ್ ಇರೋದು, ಅದನ್ನು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಅಂತೀವಿ. therefore ಅರೌಂಡ್ ಕಾರ್ಬನ್ ಆಟಮ್ ಓನ್ಲಿ 6 ಎಲೆಕ್ಟ್ರಾನ್ಸ್. ಇಲ್ಲೂ ಅಷ್ಟೇ ಇದ್ರ ಸುತ್ತನೂ 6 ಎಲೆಕ್ಟ್ರಾನ್ಸ್, ಇಲ್ಲೂ ಅಷ್ಟೇ ಇದ್ರ ಸುತ್ತನೂ 6 ಎಲೆಕ್ಟ್ರಾನ್ಸ್ ಇದೆ, 2 4 6. to complete octet they need 2 more electrons. 2 electron ಬೇಕು. therefore all are unstable, ಎಲ್ಲವೂ unstable. but among these 3 which one is more stable ಅನ್ನಬೇಕು. ಅಂದರೆ ಈಗ ಎಲ್ಲರೂ ಅನ್ಸ್ಟೇಬಲ್, ಅದರಲ್ಲಿ ಯಾರು ಮೋರ್ ಸ್ಟೇಬಲ್ಲು ಅನ್ನೋದು ನಾವೀಗ ಕಂಡುಹಿಡಿಬೇಕು. ಇವಾಗ ಇಲ್ಲೂ ಅಷ್ಟೇ ನೋಡಿ, ಇವಾಗ ದಿಸ್ ಈಸ್
Carbocation bonded to only one carbon atom, therefore this is primary carbon. Carbocation bonded to 2 carbon atoms, secondary carbon. Carbocation bonded to 3 carbon atoms, therefore tertiary carbon ಇದು. ಪ್ರೈಮರಿ ಕಾರ್ಬೋಕೇಟನ್, ಸೆಕೆಂಡರಿ ಕಾರ್ಬೋಕೇಟನ್, ಟರ್ಷರಿ ಕಾರ್ಬೋಕೇಟನ್. ಇಲ್ಲೀಗ ಊಟ ಕೊಡೋನು ಒಬ್ಬನೇ, ಊಟ ಕೊಡೋರು ಇಬ್ಬರು ಇದ್ದಾರೆ, ಊಟ ಕೊಡೋರು 3 ಜನ ಇದ್ದಾರೆ. ಇವನಿಗೆ ಊಟ ಇಲ್ಲ, ಈಗ ಎಲೆಕ್ಟ್ರಾನ್ ಇಲ್ಲ, ಬಟ್ ಇವರು ಎಲೆಕ್ಟ್ರಾನ್ ಕೊಡೋಕೆ ರೆಡಿ, ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್. ಇದು ಅಷ್ಟೇ, ಇಲ್ಲಿ ಎಲೆಕ್ಟ್ರಾನ್ ಕೊಡೋದಿರ್ತಕ್ಕಂಥದ್ದು ಒಂದೇ ಗ್ರೂಪು, ಇಲ್ಲಿ ಎಲೆಕ್ಟ್ರಾನ್ ಕೊಡೋಕೆ ಇಬ್ಬರು ಇದ್ದಾರೆ, ಇಲ್ಲಿ ಎಲೆಕ್ಟ್ರಾನ್ ಕೊಡೋಕೆ 3 ಜನ ಇದ್ದಾರೆ. Therefore here the electron releasing groups are more, therefore they satisfy the cation, or they satisfy the positive charge to some extent when compared to these two. ಇವು ಕಂಪೇರ್ ಮಾಡಿದ್ರೆ ಇಲ್ಲಿ ಕಾರ್ಬೋಕ್ಯಾಟನ್ ಅಥವಾ ಪಾಸಿಟಿವ್ ಚಾರ್ಜ್ನ ಇವು ಸ್ವಲ್ಪ ಸ್ಯಾಟಿಸ್ಫೈ ಮಾಡ್ತವೆ, ಬಿಕಾಸ್ ಎಲೆಕ್ಟ್ರಾನ್ನ ಕೊಡೋ ಅಂಥವು. ಫಾರ್ ಇದಕ್ಕೆ ಎಲೆಕ್ಟ್ರಾನ್ ಲಾಸ್ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ, ಬಿಕಾಸ್ ದ ಗಿವ್ಸ್ ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಟುವರ್ಡ್ಸ್ ಕಾರ್ಬನ್ ಕ್ಯಾಟನ್. ಇಲ್ಲೂ ಅಷ್ಟೇ 2 ಗ್ರೂಪ್ ಕೊಡ್ತವೆ, ಒಂದು ಲೆವೆಲಿಗೆ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲಿ ಕೊಡೋದು ಒಂದೇ. ಫಾರ್ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ. ಫೋ ಈ 3ರಲ್ಲಿ ಸ್ಟೇಬಲ್ ಯಾವುದಪ್ಪ ಅಂದರೆ ಟರ್ಷರಿ. ಫಾರ್ ಸ್ಟೆಬಿಲಿಟಿ ಬಂದರೆ ಟರ್ಷರಿ ಕಾರ್ಬೋಕ್ಯಾಟನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ಕಾರ್ಬೋಕ್ಯಾಟನ್, ಆ್ಯಂಡ್ ಇನ್ ಟರ್ನ್ ದಿಸ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ ಕಾರ್ಬೋಕ್ಯಾಟನ್. ದೆನ್ ರಿಯಾಕ್ಟಿವಿಟಿ ಅಂತ ಬಂದರೆ ಇದು ಮೋರ್ ಸ್ಟೇಬಲ್, ಇದು ಲೆಸ್ ಸ್ಟೇಬಲ್ ಅಂದಮೇಲೆ ಯಾವುದು ಲೆಸ್ ಸ್ಟೇಬಲ್ ಇರುತ್ತೋ ದಟ್ ಈಸ್ ಮೋರ್ ರಿಯಾಕ್ಟಿವ್. ಫೋರ್ ರಿಯಾಕ್ಟಿವಿಟಿ ಬಂದರೆ ರಿಯಾಕ್ಟಿವಿಟಿ primary is more reactive than secondary, secondary is more reactive than tertiary. And this is again question ಕೇಳ್ಬೋದು ಎಕ್ಸಾಮಲ್ಲಿ. among tertiary, secondary and primary carbocation, which one is more stable or which one is more reactive, or arrange them in increasing order, arrange them in decreasing order, ಈ ಥರದೆಲ್ಲ ಪ್ರಶ್ನೆ ಕೇಳ್ತಾರೆ. ಓಕೆ, and this is carbocation. then carbanion. ಕಾರ್ಬ್ಯಾನಯನ್ಗೆ ಅದು ಕಾರ್ಬೋಕ್ಯಾಟನ್, ಇನ್ನೊಂದು ಕಾರ್ಬ್ಯಾನಯನ್. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಈ ಥರ CH3 ಸಿ ಅಥವಾ ಏನೋ ಎಕ್ಸ್ ಅಂತ ಇದೆ ಅನ್ಕೊಳ್ಳಿ, ಯಾವುದೋ ಒಂದು ಎಕ್ಸ್ ಅನ್ನೋದು ಎಲಿಮೆಂಟು ಏನೋ ತೊಗೊಂಡು ಏನೋ ಮಾಡಿದ್ವಿ. ಇವಾಗ 2 ಎಲೆಕ್ಟ್ರಾನ್ ಇದ್ರೆ ಹತ್ರ ಉಳ್ಕೊಂತು. ಅಗೇನ್ ಎಟ್ರೋಲಿಟಿಕ್ ಕ್ಲೀವೇಜೇ ಆಗಬೇಕು. ಎಟ್ರೋಲಿಟಿಕ್ ಕ್ಲೀವೇಜ್ ಆದರೆ ದೆನ್ ವಿ ಗೆಟ್ CH3. ನೋಡಿ, 2 ಎಲೆಕ್ಟ್ರಾನ್ ಇದ್ರ ಹತ್ರ ಇದೆ, ಬಿಫೋರ್ ಇಟ್ ಗೇನ್ಸ್ ನೆಗೆಟಿವ್ ಚಾರ್ಜ್. ಇದು 2 ಎಲೆಕ್ಟ್ರಾನ್ ಕಳ್ಕೊಂತ, ಬಿಫೋರ್ ಇಟ್ ಗೇಟ್ಸ್ ಪಾಸಿಟಿವ್ ಚಾರ್ಜ್. Again we get oppositely charged species only when it undergo electrolysis. Electrolytic cleavage ಆದರೆ we get carbocations and also we get carbanions, and that depends on types of reaction. ಟೈಪ್ ಯಾವ ಟೈಪ್ ರಿಯಾಕ್ಷನ್ ಅನ್ನೋದ್ರ ಮೇಲೆ ನಮಗೆ ಬರೋದು ಕಾರ್ಬೋಕ್ಯಾಟಯನ್ ಅಥವಾ ಕಾರ್ಬೋಯಾನಯನ್ ಅಂತ ಡಿಸೈಡ್ ಆಗುತ್ತೆ. ಬಟ್ ಅಪೋಸಿಟ್ಲಿ ಚಾರ್ಜ್ ಸ್ಪೀಸೀಸ್ ಬರಬೇಕು ಅಂತಂದರೆ ದೇ ಶುಡ್ ಅಂಡರ್ಗೋ ಆರ್ ದೇ ಮಸ್ಟ್ ಅಂಡರ್ಗೋ ಎಲೆಕ್ಟ್ರೋಲಿಟಿಕ್ ಕ್ಲೀವೇಜ್. ಹೋಮೋಲಿಟಿಕ್ ಆದರೆ ವಿ ಗೆಟ್ ಫ್ರೀ ರಾಡಿಕಲ್ಸ್, ಎರಡಕ್ಕೂ ಈಕ್ವಲ್ ಎಲೆಕ್ಟ್ರಾನ್ ಹೋಗ್ಬಿಡುತ್ತೆ. ಬಟ್ ಈಕ್ವಲ್ ಎಲೆಕ್ಟ್ರಾನ್ ಹೋಗಬಾರ್ದು, ಒಂದು ಜಾಸ್ತಿ ಹೋಗಬೇಕು ಅಥವಾ 2 ಎಲೆಕ್ಟ್ರಾನ್ ಒಂದೇ ಕಡೆ ಹೋಗಬೇಕು, ಒಂದಕ್ಕೆ 2 ಎಲೆಕ್ಟ್ರಾನ್ ಲಾಸ್ ಆಗಬೇಕು ಅಂತಂದರೆ ದೇ ಶುಡ್ ಅಂಡರ್ಗೋ ಎಲೆಕ್ಟ್ರೋಲಿಟಿಕ್ ಆದಾಗ ಕಾರ್ಬೋಕ್ಯಾಟಯನ್ಸ್ ಬರುತ್ತೆ, ಕಾರ್ಬ್ಯಾನಯನ್ ಬರುತ್ತೆ. ಕಾರ್ಬ್ಯಾನಯನ್ ಅಂದರೆ ಏನು ಸರ್? ಇನ್ ಎ ಗ್ರೂಪ್ ಆಫ್ ಆಟಮ್ಸ್, if carbon bears negative charge then that is called carbanion. ಕಾರ್ಬೋಕ್ಯಾಟಯನ್ ಹೆಂಗೆ ಪಾಸಿಟಿವ್ ಚಾರ್ಜ್ ಇದ್ದರೆ ಕಾರ್ಬೋಕ್ಯಾಟಯನ್ ಅಂತೀವೋ, ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನೇನಂತೀವಿ ಕಾರ್ಬ್ಯಾನಯನ್ ಅಂತೀವಿ. ಆ್ಯಂಡ್ ಬೋತ್ ಆರ್ ಒಬ್ಟೈನ್ಡ್ ಓನ್ಲಿ ವೆನ್ ರಿಯಾಕ್ಷನ್ ಅಂಡರ್ಗೋ ಎಲೆಕ್ಟ್ರಾಲಿಸಿಸ್, ಅಥವಾ ಇಫ್ ದ ರಿಯಾಕ್ಷನ್ ಈಸ್ ಎಲೆಕ್ಟ್ರಾಲಿಸಿಸ್ ವಿ ಗೆಟ್ ಕಾರ್ಬೋಕ್ಯಾಟಯನ್ ಆ್ಯಂಡ್ ಕಾರ್ಬೋಯಾನಯನ್. ಇಲ್ಲೂ ಅಷ್ಟೇ ಸ್ಟೆಬಿಲಿಟಿ ಮಾತಾಡಬೇಕು. CH3 CH2 ಮೈನಸ್ CH3 CH minus CH3 CH3 C CH3 CH3 minus. ನೋಡಿ ಇಲ್ಲಿ ಇದ್ರ ಹತ್ರ ನೋಡಿ, ಹೌ ಮೆನಿ ಎಲೆಕ್ಟ್ರಾನ್ಸ್? ದೇರ್ ಆರ್ 8 ಎಲೆಕ್ಟ್ರಾನ್ಸ್. ಕಾರ್ಬನ್ ಸುತ್ತ 8 ಇದೆ, 2 4 6, ಇಲ್ಲಿ 2 ಇದೆ 8. ಇಲ್ಲೂ ಅಷ್ಟೇ 8 ಎಲೆಕ್ಟ್ರಾನ್ಸ್, 2 4 6 8. ಇಲ್ಲೂ ಅಷ್ಟೇ 8 ಎಲೆಕ್ಟ್ರಾನ್ಸ್, 2 4 6 8. I mean already there are 8 electrons around carbon atom. ಎಲ್ಲ ಕಾರ್ಬನ್ ಆಟಮಲ್ಲೂ 8 ಎಲೆಕ್ಟ್ರಾನ್ ಇದೆ. ದೆನ್ ಇವಾಗ ಏನು ಸರ್ ಮತ್ತೆ ನೋಡಿ, ಇದು ಮತ್ತೆ ಕೊಡೋಕೆ ರೆಡಿ, ಇದ್ರ ಹತ್ರನೇ ಆಲ್ರೆಡಿ 8 ಇದೆ, ಇದು ಮತ್ತೆ ಬೇರೆ ಕೊಡ್ತಾ ಇದೆ. ಕೊಡೋದೆಷ್ಟಿಲ್ಲಿ ಒಂದೇ ಗ್ರೂಪ್, ದಿಸ್ ಈಸ್ ಪ್ರೈಮರಿ ಆ್ಯಂಡ್ ದಿಸ್ ಈಸ್ ಸೆಕೆಂಡರಿ ಆ್ಯಂಡ್ ದಿಸ್ ಈಸ್ ಟರ್ಷರಿ. ಇದ್ರ ಹತ್ರ ಆಲ್ರೆಡಿ ಕೆಂಡ ಇದೆ, ಇದು ಕೆಂಡ ಅಂದ್ಕೊಳ್ಳಿ, ಮೈನಸ್ ಚಾರ್ಜ್ನ ಆಲ್ರೆಡಿ ಕೆಂಡ ಇದೆ. ಇವನು ಬೇರೆ ನಾನು ಕೆಂಡ ಕೊಡ್ತೀನಿ ಅಂತ ಅವನು, ನನ್ನ ಕೈಯಲ್ಲಿ ಆಲ್ರೆಡಿ ಕೆಂಡ ಇದೆ, ಇನ್ನೂ ಬೇರೆ ಆಗ್ತಾ ಇದೆ ನನ್ನ ಕೈ ಕೆಂಡ. ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ಕೆಂಡ ಇದೆ, ಇಬ್ಬರು ಆಗ್ತಾವ್ರೆ ನಂದು ಹಾಕ್ತೀನಿ ಅಂತ. ಬಟ್ ಇಲ್ಲಿ ಆಲ್ರೆಡಿ ಕೆಂಡ ಇದ್ದು ಎಷ್ಟು ಜನ ಆಗ್ತಾವ್ರೆ? 3 ಜನ ಆಗ್ತಾರೆ. ಒಬ್ಬ ಹಾಕಿರ್ ತಡ್ಕೊಳ್ಳೋದೇ ಕಷ್ಟ.
ಇಬ್ಬರು ಹಾಕಿದ್ರೆ ಇನ್ನೂ ಕಷ್ಟ, 3 ಜನ ಹಾಕಿದ್ರೆ ಇನ್ನೂ ಕಷ್ಟ ಕೆಂಡನ ತಡ್ಕೊಂಡು. ನಮ್ಮ ಕೈಲೇ ಕೆಂಡ ಇರಬೇಕಾದ್ರೆ ಮತ್ತೆ ಬೇರೆಯವರು ಕೆಂಡ ಹಾಕಿದ್ರೆ ತಡ್ಕೊಳಕ್ಕಾಗುತ್ತಾ? ಅದರ ಅರ್ಥ ಇಲ್ಲಿ ಆಲ್ರೆಡಿ ನೆಗೆಟಿವ್ ಚಾರ್ಜ್ ಇದೆ, ಮತ್ತು ಇವು ಎಲೆಕ್ಟ್ರಾನ್ ನೆಗೆಟಿವ್ ಮೀನ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಆಲ್ರೆಡಿ ಜಾಸ್ತಿ ಇದೆ, ಇವು ಎಲೆಕ್ಟ್ರಾನ್ ಕೊಡ್ತಾವೆ ಅಂತಂದರೆ ದೆನ್ ದಿಸ್ ಈಸ್ ಮೋರ್ ಅನ್ಸ್ಟೇಬಲ್. ಸ್ಟೇಬಲ್ ಅಲ್ಲ ಇಲ್ಲಿ, ದಿಸ್ ಇಸ್ ಮೋರ್ ಅನ್ಸ್ಟೇಬಲ್. ಎಲೆಕ್ಟ್ರಾನ್ ಇರಲಿಲ್ಲ ಅಂದರೆ ಕೊಟ್ಟರೆ ಬೇಕು, ನನ್ನ ಹತ್ರನೇ ಈಗ ಆಲ್ರೆಡಿ ಎಲೆಕ್ಟ್ರಾನ್ ಇದೆ, ಬೇರೆಯವ್ರು ಕೊಡ್ತಾರೆ ಅಂತಂದರೆ ಅದು ತಡ್ಕೊಳೋ ಕೆಪಾಸಿಟಿ ಇರಲ್ಲ. ತಡ್ಕೊಳೋ ಕೆಪಾಸಿಟಿ ಇಲ್ಲ ಅಂದಮೇಲೆ ಇದೇನಾಗುತ್ತೆ? ಅನ್ಸ್ಟೇಬಲ್ ಆಗುತ್ತೆ. ಬಟ್ ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಮೋರ್ ಅನ್ಸ್ಟೇಬಲ್. ಇಲ್ಲಿ ಮೋರ್ ಸ್ಟೇಬಲ್ ಯಾವುದಪ್ಪ ಅಂದರೆ ದಿಸ್ ಈಸ್ ಮೋರ್ ಸ್ಟೇಬಲ್, ಬಿಕಾಸ್ ಇಲ್ಲಿ ಕೊಡೋರು ಇರ್ತಕ್ಕಂಥವ್ರು ಒಬ್ಬರೇ, ಇದ್ರ ಹತ್ರ ಇಬ್ಬರಿದೆ. ಇವ್ರಿಗೆ ಕಂಪೇರ್ ಮಾಡಿದ್ರೆ ಇದು ಅನ್ಸ್ಟೇಬಲ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೋರ್ ಅನ್ಸ್ಟೇಬಲ್, ಬಿಕಾಸ್ ಇಲ್ಲಿ 3 ಜನ ಕೊಡೋರು ಇದ್ದಾರೆ ಎಲೆಕ್ಟ್ರಾನ್ನ, ಇಲ್ಲಿ ಇಬ್ಬರು, ಇಲ್ಲಿ ಒಬ್ಬರು. ದೇರ್ಫೋರ್ ಸ್ಟೆಬಿಲಿಟಿ ಬಂದರೆ primary carbon is more stable than secondary carbon and secondary is more stable than tertiary carbon. ಅಂದರೆ ಇದು ಮೋರ್ ಸ್ಟೇಬಲ್ಲು ಈ ಮೂರಲ್ಲಿ, ಇದು ಮೀಡಿಯಮ್ಮು, ಇದು ಲೆಸ್ ಸ್ಟೇಬಲ್. ರಿಯಾಕ್ಟಿವಿಟಿ ಬಂದರೆ ಉಲ್ಟಾ. ರಿಯಾಕ್ಟಿವಿಟಿ ಅಂದ್ರೇನು? ರಿಯಾಕ್ಟ್ ಯಾವ್ದು ಬೇಗ ಆಗುತ್ತೆ ಅನ್ನೋದೇ ರಿಯಾಕ್ಟಿವಿಟಿ. ಈ ಮೂರಲ್ಲಿ ಅನ್ಸ್ಟೇಬಲ್ ಯಾವುದು? ಇದು. ದೇರ್ಫೋರ್ ಇದೇ ಬೇಗ ರಿಯಾಕ್ಟ್ ಆಗಬೇಕು. ದೇರ್ಫೋರ್ ಟರ್ಷರಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಪ್ರೈಮರಿ. And this is about reactivity and stability of carbon. Okay? And these are the two types. One is electrolytic cleavage and another one is homolytic cleavage. Then carbenes. Carbenes ಅಂದರೆ ಏನಿಲ್ಲ. I will take an example. CH2 ಡಬಲ್ ಬಾಂಡ್ C ಡಬಲ್ ಬಾಂಡ್ O and say ketone. ಇದನ್ನು ನಾನೇನೋ ಸನ್ಲೈಟ್ ಎಕ್ಸ್ಪೋಸ್ ಮಾಡಿದ್ರೆ ಇಟ್ ಅಂಡರ್ಗೋ ಕ್ಲೀವೇಜ್, ಇಲ್ಲಿ ಕ್ಲೀವೇಜ್ ಆಗಿಬಿಡುತ್ತೆ, ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ. therefore we get CH2. ನೋಡಿ ಇದರಿಂದ ಒಂದು, ನೋಡಿ 2 ಬಾಂಡ್ ಇದೆ, 2 ಬಾಂಡು, ಇದರಿಂದ 1 ಎಲೆಕ್ಟ್ರಾನು, ಇದರಿಂದ 1 ಎಲೆಕ್ಟ್ರಾನು, ಇದರಿಂದ 1 ಎಲೆಕ್ಟ್ರಾನು, ಇದರಿಂದ 1 ಎಲೆಕ್ಟ್ರಾನು, ಇದೆರಡು ಹೋದರೆ ವಿ ಗೆಟ್ ಕಾರ್ಬನ್ ಮಾನಾಕ್ಸೈಡ್. ಈ ಕಡೆ ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ, ಇಲ್ಲಿ CH2 2 ಅನ್ಪೇರ್ಡ್ ಎಲೆಕ್ಟ್ರಾನ್. ದೇ ಆರ್ ನಾಟ್ ಪೇರ್ಡ್ ಎಲೆಕ್ಟ್ರಾನ್, ಪೇರ್ ಇರ್ತಕ್ಕಂಥವಲ್ಲ, ದೇ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಐ ಮೀನ್ ಕಾರ್ಬೀನ್ಸ್ ಅಂದರೆ ಅಗೇನ್ ಇಟ್ಸ್ ಎ ಗ್ರೂಪ್ ಆಫ್ ಆಟಮ್ಸ್, ಇನ್ ವಿಚ್ there are 6 electrons around carbon atom. ಇದರ ಸ್ಟ್ರಕ್ಚರ್ ಬದಲು ನಾನು ಬರಿತಾ ಇದ್ದೀನಿ ನೋಡಿ. C 2 H ಇದೆ, ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, 2 ಅನ್ಪೇರ್ಡ್ ಎಲೆಕ್ಟ್ರಾನ್. ಹೌ ಮೆನಿ ಎಲೆಕ್ಟ್ರಾನ್ಸ್ ನೋಡಿ? 2 4 2 6 ಎಲೆಕ್ಟ್ರಾನ್ ಇದೆ ಕಾರ್ಬನ್ ಸುತ್ತ. there are 6 electrons around carbon atom. I mean it's a group of atoms in which there are 6 electrons around carbon atom. There are 6, ನೋಡಿ 2 4 6, there are 6 electrons around carbon atom. Out of 6, 2 electrons are unpaired electrons. 2 ಎಲೆಕ್ಟ್ರಾನ್ಗಳು ಅನ್ಪೇರ್ಡ್ ಆಗಿರ್ತವೆ, ಅಂಥವನ್ನೇನಂತೀವಿ? ಕಾರ್ಬೀನ್ಸ್ ಅಂತೀವಿ. and this is an example to get a carbene. ನೋಡಿ ಇದು ಕಾರ್ಬೀನ್ ಅನ್ನೋದು ಇದೊಂದು ಎಕ್ಸಾಂಪಲ್. ನೋಡಿ ಅದ್ರ ಸುತ್ತ 6 ಎಲೆಕ್ಟ್ರಾನ್ ಇದ್ದರೆ ಅದರಲ್ಲಿ 2 ಎಲೆಕ್ಟ್ರಾನ್ ಏನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗಿರ್ತವೆ, ಅಂಥದ್ದೇನಂತೀವಿ? ಕಾರ್ಬೀನ್ಸ್ ಅಂತೀವಿ. ಆ್ಯಂಡ್ ದೇ ಆರ್ ಹೈಲಿ ಅನ್ಸ್ಟೇಬಲ್. ಐ ಮೀನ್ ನೀನೀಗ ಪ್ರಿಪೇರ್ ಮಾಡಿದೆ ಅಂದರೆ ವಿತಿನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲೇ ಚೇಂಜ್ ಆಗಿರುತ್ತೆ, ಡೆಸ್ಟ್ರಾಯ್ ಆಗಿಬಿಡುತ್ತಿದ್ದು. ಈಗ ಪ್ರಿಪೇರ್ ಆಗಿದೆ ಅಂದ್ಕೊಳ್ಳಿ, ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಡೆಸ್ಟ್ರಾಯ್ ಆಗಿಬಿಡುತ್ತೆ. ದೇರ್ಫೋರ್ ದೇ ಆರ್ ಪ್ರಿಪೇರ್ಡ್ ಇನ್ ಎ ಸೈಟು ಮೀನ್ಸ್ ನಮ್ಗೆ ಯಾವಾಗ ರಿಯಾಕ್ಷನ್ ನಡೆಸಬೇಕೋ ಆ ಟೈಮಲ್ಲಿ ಮಾತ್ರ ಆಗ ಸಡನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಮಾಡ್ತೀವಿ, ಹೊರತು ಮಾಡಿ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಸ್ಟೋರ್ ಮಾಡಿ ಇಟ್ಟು ಮತ್ತೆ ಉಪಯೋಗಿಸೋಕ್ಕಾಗಲ್ಲ. ನಮ್ಗೆ ಯಾವಾಗ ಆ ರಿಯಾಕ್ಷನ್ ನಡೆಸಬೇಕು ಅನಿಸುತ್ತೋ ಆವಾಗಲೇ ಪ್ರಿಪೇರ್ ಮಾಡಬೇಕು ಅದನ್ನು. ಇಫ್ ಆನ್ ದಟ್ ಮಚ್ ಅನ್ಸ್ಟೇಬಲ್ ದೀಸ್ ಕಾರ್ಬೀನ್ಸ್ ಆರ್. ಕಾರ್ಬೀನ್ಸ್ ಮೀನ್ಸ್ ಇಟ್ಸ್ ಎ ಗ್ರೂಪ್ ಆಫ್ ಆಟಮ್ಸ್ ಇನ್ ವಿಚ್ around carbon atom there are 6 electrons. Out of 6 electrons 2 are unpaired electrons and they are called carbenes. Okay. Then electrophile and nucleophile. Electrophile and nucleophile. Electrophile and nucleophile. Sir, electrophile ಅಂದ್ರೇನು?
Electro means electron. Phile means loving. Nuclear means nucleus or positive charge. Nucleus or positive. Electron means negative. Nucleus means positive. Phile means again loving. Look at this. Electrophile means electron loving. Nucleophile means nucleus loving. I mean negative charge or electron love ಮಾಡೋಣ electrophile ಅಂತಾರೆ, ಪಾಸಿಟಿವ್ ಚಾರ್ಜ್ ನ ಲವ್ ಮಾಡೋಣ ಅಂತೀವಿ ನ್ಯೂಕ್ಲಿಯೋಫೈಲ್ ಅಂತೀವಿ. I mean I will give you example. ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಲವ್ ಮಾಡೋರು ಯಾರು, ಅಥವಾ ಎಲೆಕ್ಟ್ರಾನ್ ಹುಡಿಕೊಂಡು ಹೋಗೋರು ಯಾರು, ಅಥವಾ ಎಲೆಕ್ಟ್ರಾನ್ ಸರ್ಚ್ ಮಾಡೋರು ಯಾರು, ಎಲೆಕ್ಟ್ರಾನ್ ಇಲ್ದವರು. ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರೋರು. ಯಾರ ಹತ್ರ ಎಲೆಕ್ಟ್ರಾನ್ ಕಡಿಮೆ ಇರುತ್ತೋ ಅವರು ಎಲೆಕ್ಟ್ರಾನ್ನ ಹುಡಿಕೊಂಡು ಹೋಗ್ತಾರೆ ಅಥವಾ ಎಲೆಕ್ಟ್ರಾನ್ನ ಲವ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇವಾಗ ನೋಡಿ, ಎಲೆಕ್ಟ್ರಾನ್ ಲವಿಂಗ್ ಮೀನ್ಸ್ ಅದನ್ನು ಎಲೆಕ್ಟ್ರೋಫೈಲ್ ಅಂತಾರೆ. ದೀಸ್ ಎಲೆಕ್ಟ್ರೋಫೈಲ್ಸ್ ಆರ್ ಎಲೆಕ್ಟ್ರಾನ್ ಸರ್ಚಿಂಗ್ ಸ್ಪೀಸೀಸ್. ಅಂದರೆ ಎಲೆಕ್ಟ್ರಾನ್ ಹುಡುಕೋವು. ಅವುಗಳ ಹತ್ರ ಎಲೆಕ್ಟ್ರಾನ್ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದಾವೆ. ಎಲೆಕ್ಟ್ರೋಫೈಲ್ ಮೀನ್ಸ್ ದೇ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸೆಂಟರ್. Deficient means electron ildavu, electron deficient center, and they are searching for electrons. ಅಂದರೆ ಎಲೆಕ್ಟ್ರಾನ್ ಇಲ್ದಂಥ ಸ್ಪೀಸೀಸು ಎಲೆಕ್ಟ್ರಾನ್ನ ಸರ್ಚ್ ಮಾಡ್ಕೊಂಡು ಹೋಗ್ತಾವಲ್ಲ ಅವನ್ನೇನಂತೀವಿ ಎಲೆಕ್ಟ್ರೋಫೈಲ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ ಬಂದರೆ ಕ್ಯಾಟಯನ್ಸ್, ಈಗ ಎಲೆಕ್ಟ್ರಾನ್ಸ್ ಯಾವ ಹತ್ರ ಇರಲ್ಲ, ಕ್ಯಾಟಯನ್ಸ್ ಹತ್ರ ಇರಲ್ಲ, ಅಥವಾ ಕೆಲವೊಂದು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಹತ್ರನೂ ಎಲೆಕ್ಟ್ರಾನ್ ಇರಲ್ಲ ಅಂತ ಹುಡುಕೊಂಡು ಹೋಗ್ತೇವೆ. ಎಕ್ಸಾಂಪಲ್ ಯಾವುದು? ಫಾರ್ ಎಕ್ಸಾಂಪಲ್ Cl+, Br+, ದೆನ್ BF3. ನೋಡಿ, ಇದು ಅಯಾನ ಕ್ಯಾಟಯಾನ, ಇದು ನ್ಯೂಟ್ರಲ್ BF3. ಇದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್, ಇದ್ರ ಹತ್ರ ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ, ಫಾರ್ ಎಲೆಕ್ಟ್ರಾನ್ ಹುಡಿಕೊಂಡು ಹೋಗುತ್ತೆ ಯಾರು ಎಲೆಕ್ಟ್ರಾನ್ ಕೊಡ್ತಾರೆ ಅಂತ. ಅದಕ್ಕೆ ಫಾರ್ ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಫೈಲ್. ಯಾರು ಎಲೆಕ್ಟ್ರಾನ್ ಹುಡಿಕೊಂಡು ಹೋಗ್ತಾರೆ ಅವರೆಲ್ಲ ಎಲೆಕ್ಟ್ರೋಫೈಲ್. ನೋಡಿ, ಇದ್ರ ಹತ್ರ ಎಲೆಕ್ಟ್ರಾನ್ ಇಲ್ಲ, ಪ್ಲಸ್ ಇದೆ ಅಂದಮೇಲೆ ಎಲೆಕ್ಟ್ರಾನ್ ಇಲ್ಲ, ಹುಡಿಕೊಂಡು ಹೋಗುತ್ತೆ ಎಲೆಕ್ಟ್ರೋಫೈಲ್. Br+ ಅಂದರೆ ಎಲೆಕ್ಟ್ರಾನ್ ಇಲ್ಲ, ಹುಡಿಕೊಂಡು ಹೋಗುತ್ತೆ ಎಲೆಕ್ಟ್ರೋಫೈಲ್. ಇದು ಅಷ್ಟೇ, ಎಲೆಕ್ಟ್ರಾನ್ ಇಲ್ಲ, ಹುಡಿಕೊಂಡು ಹೋಗುತ್ತೆ ಎಲೆಕ್ಟ್ರೋಫೈಲ್. AlCl3 ಎಲೆಕ್ಟ್ರೋಫೈಲ್. ದೆನ್ Na+ ಎಲೆಕ್ಟ್ರೋಫೈಲ್. ಪಾಸಿಟಿವ್ ನ್ಯೂಟ್ರಲ್ ಇರ್ತಕ್ಕಂಥವು ದೇ ಆರ್ ಎಲೆಕ್ಟ್ರೋಫೈಲ್ ಬಿಕಾಸ್ ದೇ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸೆಂಟರ್. ದೇ ಆರ್ ಎಲೆಕ್ಟ್ರಾನ್ ಲವಿಂಗ್. ನ್ಯೂಕ್ಲಿಯೋಫೈಲ್ಸ್ ಬಂದರೆ ದೇ ಆರ್ ನ್ಯೂಕ್ಲಿಯಸ್ ಲವಿಂಗ್. ನ್ಯೂಕ್ಲಿಯಸ್ ಲವಿಂಗ್ ಮೀನ್ಸ್ ಪಾಸಿಟಿವ್ ಚಾರ್ಜ್ನ ಸರ್ಚ್ ಮಾಡೋಂಥವು. ಪಾಸಿಟಿವ್ ಚಾರ್ಜ್ನ ಸರ್ಚ್ ಮಾಡ್ತವೆ ಅಂತಂದರೆ ದೇ ಆರ್ ಎಲೆಕ್ಟ್ರಾನ್ ರಿಚ್. ಅವುಗಳ ಹತ್ರ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ಅದಕ್ಕೆ ಅವೇನು ಮಾಡ್ತವೆ, ಪಾಸಿಟಿವ್ನ ಸರ್ಚ್ ಮಾಡ್ತವೆ. ಅವಂಥವನ್ನೇನಂತೀವಿ ನ್ಯೂಕ್ಲಿಯೋಫೈಲ್ ಅಂತೀವಿ. ಎಕ್ಸಾಂಪಲ್ಗೆ ಆ್ಯನಯಾನ್ಸ್ ಅಂತಂದರೆ ಅವುಗಳ ನೆಗೆಟಿವ್ ಚಾರ್ಜ್ ಇರುತ್ತೆ. ದೇ ಆರ್ ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್, ದೇ ಆರ್ ಸರ್ಚಿಂಗ್ ಫಾರ್ ಪಾಸಿಟಿವ್. ಎಕ್ಸಾಂಪಲ್ ಬಂದರೆ Cl-, Br-, H2O ಇದ್ರ ಹತ್ರನೂ ಲೋನ್ ಪೇರ್ ಇದೆ, O ಹತ್ರ, ಅದಕ್ಕೆ ಅದು ಎಲೆಕ್ಟ್ರಾನ್ ಜಾಸ್ತಿ ಇದೆ, ಫಾರ್ ನ್ಯೂಕ್ಲಿಯಸ್ನ ಸರ್ಚ್ ಮಾಡುತ್ತೆ. ಫಾರ್ ಅಮೋನಿಯಾ NH3 ಇದ್ರ ಹತ್ರನೂ ಅಷ್ಟೇ ಲೋನ್ ಪೇರ್ ಇದೆ, ಎಲೆಕ್ಟ್ರಾನ್ ರಿಚ್ ಸೆಂಟರ್. ಇಟ್ ಈಸ್ ಆಲ್ಸೋ ರೆಡಿ ಟು ಡೊನೇಟ್ ಎಲೆಕ್ಟ್ರಾನ್ ಆರ್ ದಿ ಸರ್ಚಿಂಗ್ ಫಾರ್ ಪಾಸಿಟಿವ್ ಚಾರ್ಜ್. These are all example for nucleophile because they are searching for nucleus. They are searching for positive charge. And these are all called electrophiles because they are electron deficient. Therefore, they are electron loving. They are searching for electrons. And these are the example for electrophiles, and these are the example for nucleophile. We have some more examples. We can go through the books. Okay, thank you.